ನಾನು ಅದನ್ನ ವಿಶ್ವ ಪರ್ಯಟನೆ ಅಂತಾನೆ ಹೇಳೋದು ತಪ್ಪಾಗಲಾರ್ದು ಅಂತ ಭಾವಿಸ್ತಾ ನಮ್ಮ 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 ಎಲ್ಲರ ಡೈನಾಮಿಕ್ ಗೌರ್ಮೆಂಟ್ ಕೌನ್ಸಿಲ್ ಮೆಂಬರ್ ನನ್ನ ತಪ್ಪಾಗಬಾರದು ಅಂತ ಭಾವಿಸ್ತಾನೆ. ಬಂದಿರ್ತಕ್ಕಂಥದ್ದು ಅವರ ಒಂದು ಅನುಭವನ ಒಂದು ಪುಸ್ತಕ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಹಾಗೂ ಉಪಲೋಕರಾದಂತಹ ಶ್ರೀ ವೀರಪ್ಪನವರು ಕೂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಶ್ರೀ ಶಂಕರಪ್ಪನವರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊತಾರೆ. President said we as lawyers and judges, we don't normally have the time to do anything else but be in courts. So it is such a welcome change to see such a book written by a lawyer. I am sure that there are so many others among the lawyers here who have so many other talents and other interests. I hope that in the coming days I will be able to see at least some of those talents being performed here. As far as this we needed somebody to tell the officers that look here, there is a guardian, there is a watch person here who will examine your corruption cases ಅಂತ at least ಅವರು ನೋಡ್ತಾ ಇದ್ದಾರೆ. Even Sundays he is going, Sundays ಹೋಗಿ ಇದು ಮಾಡ್ತಾ ಇದ್ದಾರೆ, ರೇಡ್ಸ್ ಎಲ್ಲ ಮಾಡಿ ಎಲ್ಲರೂ ಪ್ರಶ್ನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ. ಆಸ್ ಯೂಶುವಲ್ ಈಸ್ ಇದು ನಮ್ಮ ಸೆಕ್ರೆಟರಿ ಹೇಳಿದಂಗೆ ಸ್ಟೇಟಸ್ ಕೋ at 84 and such a wonderful thing, the senior is releasing juniors ವರ್ಕ್ಸ್. ಅವ್ರು ಕೊಟ್ಟಿರೋ ಒಂದು ಅವಕಾಶ, ತಮ್ಮ ಜೂನಿಯರ್ಗಳಿಗೆ ಒಂದು ಪ್ರೋತ್ಸಾಹ, ಇವೆಲ್ಲವೂ ಸಹ ಇವತ್ತು ಈ ತರ ಫಲಿತಾಂಶವಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಮಾತಾಗಿ 84 ಅಂತ ಹೇಳ್ತಿದ್ದಾರೆ. ನಾನು ಅದು ಯಾರೋ ಕೇಳಿದ್ರೆ ನಾನು ಹೈಕೋರ್ಟ್ಗೆ ಸ್ಟೇ ತಗೊಂಡ್ಬಿಟ್ಟೆ, 55 ಸ್ಟೇ ತಗೊಂಡ್ಬಿಟ್ಟೆ ಅಂತ. ಅವ್ರು ಯಾರೋ ಕೇಳಿದ್ರೆ ಏನು ಸರ್ ನೀವು 5 ನನ್ನ ವಕೀಲ ಬಂದ್ರೆ ಕೇಳಿ ಸರ್ ನನಗೊಂದು ಸ್ಟೇ ಕೊಡ್ತೀರಾ ಅಂತ ಕೇಳಿದ್ರು. ಅದು ನೋಡ್ತೀನಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ಇನ್ನೊಬ್ಬರು ಬೈ ಮಿಸ್ಟೇಕ್ ಜಡ್ಜ್ ಹತ್ರ ಹೇಳ್ಬಿಟ್ಟೆ. ಅವ್ರು ಕೇಳಿದ್ರೆ ಏನು ನಾಡಿದವ್ರೆ ಜಡ್ಜ್ಗಳು ಹೀಗೂ ವಾರ್ಡ್ ಮಾಡ್ತಾರ ಅಂತ ಕೇಳಿದ್ರು. ಅಂದರೆ ಇದೆಲ್ಲ ಯುವಕರಿಗೆ ತಮಾಷೆಗೆಲ್ಲ ವಿಚಾರ ನಡೆದಿದ್ದಕ್ಕೆ ಹೇಳ್ತಿದ್ದೇನೆ. ವಯಸ್ಸು ಸುಮ್ಮನೆ ಲೆಕ್ಕಾಚಾರದಲ್ಲಿ ಬಿಟ್ಬಿಡಿ. ಈಗ ಶಂಕರಪ್ಪನವರು ಸುಮಾರು 20-21 ವರ್ಷಗಳಿಂದ ಜೊತೆಗೆ ಇದ್ದರು. ನಾನು ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಹಿಂಬಾಲಿಸ್ತಾ ಇದ್ದೆ. ಕೆಲವು ಕೇಸ್ಗಳನ್ನು 15 ನಿಮಿಷದ ಮೊದಲೇ ಕೊಟ್ಟರೆ ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡೋರು. ನೀವು ಯಾವ ಸಬ್ಜೆಕ್ಟ್ ಕೊಡಿ ಅಲ್ಲಾಗಿ ತಗೊಂಡೋಗಿ ಮಾಡೋರು. ಆ ಧೈರ್ಯ ಅವ್ರ ಹತ್ರ ಇತ್ತು. ಅದರಿಂದ ನನಗೆ ಭಾಳ ಮನಸ್ಸಿಗೆ ಭಾಳ ಆಶ್ಚರ್ಯ ಆಗ್ತಿತ್ತು ಕೆಲವೊಮ್ಮೆ ಮಾಡಿ. ಸುಮಾರು ಅವರು ಈಗ ಅದೇ 21 ವರ್ಷಗಳಿಂದ ಜೊತೆಯಲ್ಲಿದ್ದು ಸುಮಾರು 27 ದೇಶಗಳನ್ನು ಸುತ್ತಕೊಂಡು ಬಂದಿದ್ದಾರೆ. ಒಳ್ಳೆ ಅನುಭವ ಪಡೆದುಕೊಂಡು ಬಂದಿದ್ದಾರೆ. ಅದರ ಕುರಿತಲ್ಲಿ ಅದರ ತಫ್ಸೀಲಾಗಿ ಸಾಕಷ್ಟು ವಿಚಾರಗಳನ್ನು ನನಗೆ ತಿಳಿಸಿದ್ದಾರೆ. ಇಂಥ ಅನುಭವ ನಮಗೆಲ್ಲರಿಗೂ ಸಿಕ್ಕಿ ಅಂತೇಳಿ ನನ್ನ ವಿಚಾರದಲ್ಲಿ ನನ್ನ ಪ್ರೀತಿಯ ಸೀನಿಯರ್ ವಕೀಲ ಅಂತ MT ನಾಣೆ ಅವರೇ, ಶಂಕರಪ್ಪನವರೇ, ನಮ್ಮ ಅಸೋಸಿಯೇಷನ್ನ ವೈಬ್ರೆಂಟ್ ಪ್ರೆಸಿಡೆಂಟ್ ಆದಂಥ ಸುಬ್ಬಾರೆಡ್ಡಿ ಅವರೇ, ಆಕ್ಟಿವ್ ಸೆಕ್ರೆಟರಿ ಆದಂತಹ ಪ್ರವೀಣ್ ಗೌಡ ಅವರೇ, ಹೆಚ್ಚಿಗೆ ಹಣ ಇಟ್ಕೊಂತಹ ನಮ್ಮ ಶ್ವೇತಾ ರವಿಶಂಕರ್ ಅವರೇ, ಅಸೋಸಿಯೇಷನ್ ದುಡ್ಡಿದ್ವಿ ನಿಮ್ಮ ಹತ್ರ 2 ಕಡೆ ಇದೆ. ಚಂದ್ರಕಾಂತ್ ಪಾಟೀಲ್, ಹರಿಯವರೇ, ಸಂಜಾ ಪ್ರಭು, ಆತ್ಮ ಹಿರೇಮಠ ಅವರೇ, ಅರವಿಂದ್ ಕಾಮತ್, ಚಾಮರಾಜ್, ರಾಜು, ತಮ್ಮಯ್ಯ, ದೀಕ್ಷಾ, ಅಮೃತಾ ಶೇಖ್, all the executive members of the committee,
Advocates Association, my learned senior members of the bar, my brothers, sisters, advocates, ladies and gentlemen. I know Shankarappa from 1995. He came from a very poor family of Tulunuru village, Chintamani Taluk, Chikballapur district, who traveled about 27 foreign countries, which prompted him to write this book, Overseas Available, and this book is dedicated to his parents, which depicts his respect his mother, father, who dedicated their life to Sri Shankarappa and his family members. With our struggle, he came up in life and became very well versed advocate, criminal side practice under the senior counsel Ntri Nanaya. He knows realities in life and he came up as a good lawyer today. ಅವರು 84 ಸ್ಟೂಡೆಂಟ್ ಏನು ನಿಮ್ಮ ಕೊಡುಗೆ ಸ್ವಲ್ಪ ಬೇಕು ಸರ್. ನಾನೆಲ್ಲ ಸೀನಿಯರ್ಸ್ ಅಡ್ವೊಕೇಟ್ಸ್ನ ಸ್ವಲ್ಪ ಸಂಪಾದನೆ ಮಾಡಿದ್ರಿ ಸರ್. ಸಂಪಾದನೆ ಸಾಕು, ಈ ದುಷ್ಟ ಸಂಹಾರ ಮಾಡೋಕ್ಕೆ ಸ್ವಲ್ಪ ನೀವು ಸಹಾಯ ಮಾಡಿ. ಐ ಆಮ್ ಆಸ್ಕ್ ವೇರೆವರ್ ಐ ಗೋ ಟು ಟೆಂಪಲ್ ಮೇಡಮ್, ಐ ಓನ್ಲಿ ರಿಕ್ವೆಸ್ಟ್ ಗಾಡ್ ಗಿವ್ ಮಿ ಪವರ್ ಅಂಡ್ ಎನ್ಶೋರ್ ದಿಸ್ ದುಷ್ಟ ಸಂಹಾರ. I have no money, I don't want money, only the health. I don't want anything. I have one wife and one house, enough for me. I am getting pension. I am requesting all the lawyers, sir, ದಯವಿಟ್ಟು ಸ್ವಲ್ಪ ನುಗ್ಗಿ ಬನ್ನಿ. Now time for the lawyers. ಸ್ವಾತಂತ್ರ್ಯ ತಂದಿದ್ದು ನಾವು. ಬ್ರಿಟಿಷ್ ಮೇಲೆ ಹೋರಾಟ ಮಾಡಿದ ಮಹಾತ್ಮ ಗಾಂಧಿ, ಅವತ್ತು ನಾವು ಹೋರಾಟ ಮಾಡ್ತೀವಿ. ಮತ್ತೆ ಏನಾದರೂ ಈ ದೇಶದ ಭ್ರಷ್ಟಾಚಾರ ಹೋರಾಡಬೇಕು ಅಂದ್ರೆ we lawyers should start. ಇಲ್ಲದೆ ಅದರ ಕಷ್ಟ. All the four wings of the constitution failure ಆಗೋಗಿದೆ. I am requesting all the advocates, sir, please raise the occasion. ನಾನು ನಿಮ್ಮ ಜೊತೆಗಿದ್ದೀನಿ. ನನಗೆ ಓಡಾಡಿ 65 ಮರ್ತೋಗಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆಗೂ ಸುತ್ತಾನೇ ಇರ್ತೀವಿ. By seeing the people, power will come. ಆ ಜನ by seeing the people, their problems, I become very strong. ಬರೀತಾ ಇದ್ದಾರೆ, ಅವರು ಪ್ರಪಂಚ ಸುತ್ಕೊಂಡ್ ಬರಲಿ, ಅವ್ರು ಸುತ್ತಲ್ಲಿ ನಾವು ಪ್ರಪಂಚ ನೋಡೋಣ. ಜೊತೆಗೆ ಈ ಬುಕ್ಸ್ ಬರೆಯೋ ಜೊತೆಗೆ ಈ ದೇಶದ ಒಂದು ದೊಡ್ಡ ಪಿಡುಗು ಅಂದ್ರೆ ಭ್ರಷ್ಟಾಚಾರ. ಮ್ಯಾಮ್ ಐ ಆಮ್ ಗೋಯಿಂಗ್ ಎವ್ರಿ Gram Panchayats also. Corruption we should like this. Or 10% available only good officers. Society has to change. I request Shankarappa, I will request Martin Solpa, including Nanaya sir, Solpa guide ಮಾಡಿ how to prevent this corruption. Where to stop the corruption. ಇದು ಆಗದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ನಾವು ಏನು ಕೊಡೋದು ಅಂದ್ರೆ ಬಿಗ್ ಜೀರೋ. ನಾವೆಲ್ಲ ಜಡ್ಜಿಗಳಾಗಿ, ನೀವೆಲ್ಲ ಲಾಯರ್ಗಳಾಗಿ ದೊಡ್ಡವ್ರ ಮುಂದೆ ಹಿಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಏನು ಕೊಟ್ಟಿದ್ದು ಅಂದ್ರೆ, ಮೇಡಮ್ ವಿ ಆರ್ 196 ಅಬೌಟ್ 180 ಕಂಟ್ರೀಸ್, ಅವರ್ ಈಸ್ 196 ಕಂಟ್ರಿ ಕರಪ್ಷನ್. ಕರ್ನಾಟಕ ಈಸ್ 5th country in corruption, 5th state in corruption. Kerala least 10%, Karnataka 63%. This is actually a dangerous trend in every field, wherever you go. After I become this Upalokayukta, have a privilege to go to each and every officers, and women are more powerful now. Don't mistake me, madam. Now corruption also they are powerful. Occasion for me when I was invited to His Lordship Justice B. Veerappa sir to share this function, to say some words about the book. What I have expected, more than that he has say about me. I am really grateful to you, sir. My gratitude is always there for your words. And if I have been like this today, it's because of my senior.
he has given lot of liberty for me to contest the cases. Because of him, I have learned the profession, how to substantiate my stand before the court of. ಸೊ ಹಾಗಾಗಿ ನಾನೊಂದಷ್ಟು ನನ್ನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ, ಬರಹದ ಮುಖಾಂತರ ನನ್ನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ನಿಮ್ಮೊಂದಿಗೆ ಪುಸ್ತಕದ ಮುಖಾಂತರ ಬರೀಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಯಸ್ತೀನಿ. ಇಟ್ ಈಸ್ ಎ ಕಂಪ್ಲೀಟ್ ಟ್ರಾವೆಲ್ ಗೈಡ್. ಇದು ಪ್ರಪಂಚದ ಅನೇಕ ದೇಶಗಳ ಕಲೆ, ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಪುಸ್ತಕ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತು ಈ ಪುಸ್ತಕದಲ್ಲಿ ಕೇವಲ ನಾನು ಹೋಗಿದ್ದು, ತಿಂದಿದ್ದು, ಬಂದಿದ್ದೇ ಇರೋದಿಲ್ಲ. ಅನೇಕ ಹಿಸ್ಟಾರಿಕಲ್ ಇವೆಂಟ್ಸ್, ನೂರಾರು ಐತಿಹಾಸಿಕ ಘಟನೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಸ್ನೇಹಿತರೊಂದಿಗೆ ಕಳೆದ ವಿಚಾರಗಳನ್ನು ಸಹ ಇದರ ಪ್ರಸ್ತಾಪ ಮಾಡಿದ್ದೀನಿ. ಕೆಲವು ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಇದರಲ್ಲಿ ಈ ಪುಸ್ತಕದಲ್ಲಿ ಅಡಗಿದ್ದಾವೆ. ಕೆಲವು ಆಶ್ಚರ್ಯಕರವಾಗಿರ್ತಕ್ಕಂಥ ಅಂಶಗಳು ಸಹ ಈ ಪುಸ್ತಕದಲ್ಲಿ ಅಡಗಿದ್ದಾವೆ. ಕೆಲವು ತಮಾಷೆಯಿಂದ ನಡೆದುಕೊಂಡಿರ್ತಕ್ಕಂಥ ಘಟನೆಗಳು ಸಹ ಈ ಪುಸ್ತಕದಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ. ನೀವು ಈ ಪುಸ್ತಕವನ್ನು ಓದ್ತಾ ಇದ್ರೆ ಖಂಡಿತವಾಗ್ಲೂ ಸಹ ನೀವು ಎಲ್ಲೋ ಒಂದು ಕಡೆ ಸಹಜವಾಗಿ ಒಂದು ದೇಶದಲ್ಲಿ ಒಂದು ಸ್ಥಳದಲ್ಲಿ ಸಂಚರಿಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಅನುಭವ ನಿಮ್ಗೆ ಆಗ್ತದೆ.